ಅತ್ಯಾಚಾರಗೈದು ಹತ್ಯೆ ಮಾಡಿದ್ದ ಈ ಪಾಪಿ ಪ್ರವೀಣ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಕೋರ್ಟ್. ಹಾಸನದ 3ನೇ ಅಧಿಕ ಸೆಷನ್ಸ್ ಕೋರ್ಟ್ ಈ ರೀತಿ ಆದೇಶವನ್ನು ನೀಡಿದೆ. ಹುಟ್ಟುಹಬ್ಬ ಆಚರಣೆಗೆ ಕರೆಸಿ ಈ ರೀತಿ ಕೃತ್ಯವನ್ನು ಎಸಗಿದ್ದ ಈ ಪಾಪಿ ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದ ಬಳಿ ನಡೆದಿದ್ದ ಕೃತ್ಯ ಇದು. ಪ್ರೇಮಿಯನ್ನೇ ರೇಪ್ ಅಂಡ್ ಮರ್ಡರ್ ಮಾಡಿದ್ದ ಈತ ಪ್ರೀತಿ ನೆಪದಲ್ಲಿ ಆಕೆಯನ್ನ ನಂಬಿಸಿ ಆಕೆಯ ಮೇಲೆ ಅಂದರೆ ಬರ್ಡೇ ಇದೆ ಹೀಗಾಗಿ ಸೆಲೆಬ್ರೇಟ್ ಮಾಡೋಣ ಬಾ ಅಂತ ಕರೆದು ಆಕೆಯ ಮೇಲೆ ಅತ್ಯಾಚಾರವನ್ನು ನಡೆಸಿರ್ತಾನೆ. ತದನಂತರದಲ್ಲಿ ಆಕೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿರ್ತಾನೆ. ಹಾಸನ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿತ್ತು. ನಿಷ್ಪಕ್ಷಪಾತ ತನಿಖೆಯಿಂದ 2 ಆರೋಪಿಗಳಿಗೆ ಇದೀಗ ಶಿಕ್ಷೆಯಾಗಿದೆ. ಪ್ರೇಮಿ ಪ್ರವೀಣ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಹಾಸನದ 3ನೇ ಅಧಿಕ ಸೆಷನ್ಸ್ ಕೋರ್ಟ್. ಹಾಗೆ ಹುಟ್ಟುಹಬ್ಬ ಇದೆ ಅಂದರೆ ಆತನದೇ ಹುಟ್ಟುಹಬ್ಬ ಇರುತ್ತೆ, ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಆತನ ಗರ್ಲ್ ಫ್ರೆಂಡ್ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಆಕೆಯ ಮೇಲೆ ಅತ್ಯಾಚಾರ ನಡೆಸಿ ಉಸಿರುಗಟ್ಟಿಸಿ ಈತ ಕೊಲೆ ಮಾಡಿರ್ತಾನೆ. 2018ರ ಏಪ್ರಿಲ್ 22ರಂದು ನಡೆದಿದ್ದ ಘಟನೆ ಇದು. ಬೇಲೂರು ತಾಲೂಕಿನ ಯುವತಿಯನ್ನ ಪ್ರೀತಿಸೋದಾಗಿ ನಂಬಿಸಿ ಅತ್ಯಾಚಾರ ನಡೆಸಿ ಹತ್ಯೆ ಮಾಡಿದ್ದ. ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದ ಬಳಿ ಒಂದು ಕೃತ್ಯ ನಡೆದಿತ್ತು. ಇನ್ನು ಪ್ರಕರಣದ A1 ಆಗಿರ್ತಾನೆ 29 ವರ್ಷದ ಹಾಡ್ಲಗೆರೆಯ ಪ್ರವೀಣ್. ಈತನಿಗೆ ಏನೋ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಈತನಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಹಾಗೆ ಇನ್ನೊಬ್ಬ ಸಾಕ್ಷಿನಾಶ ಆರೋಪದಲ್ಲಿ A2 ತಮ್ಮಣ್ಣಿಗೆ 2 ವರ್ಷ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನು ನೀಡಲಾಗಿದೆ. ಇನ್ನು ತನಿಖೆಯನ್ನು ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸಿದ್ರು ಇನ್ಸ್ಪೆಕ್ಟರ್ PK ರಾಜು. ಇನ್ನು ಸುದೀರ್ಘ ವಿಚಾರಣೆಯ ಬಳಿಕ ಏಪ್ರಿಲ್ 27ರಂದು ಶಿಕ್ಷೆಯನ್ನು ವಿಧಿಸಿ ಕೋರ್ಟ್ ಆದೇಶವನ್ನು ನೀಡಿದೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಇದು. ಪೊಲೀಸರ ನಿಷ್ಪಕ್ಷಪಾತ ತನಿಖೆಯಿಂದ ಪ್ರಕರಣದ 2 ಆರೋಪಿಗಳಿಗೆ ಜೈಲು ಶಿಕ್ಷೆಯಾಗಿದೆ.